ಹಲೋ ಹಾಯ್ ಗುಡ್ ಈವ್ನಿಂಗ್, ಹೇಗಿದ್ದೀರಲ್ಲ? ಇವತ್ತು ನನ್ನ ಮಕ್ಕಳೊಂದು ಸ್ಪೆಷಲ್ ಒಂದು ಮಾಡ್ತಾರಂತೆ. ಏನಂತ ನೋಡಿ ಅವರಲ್ಲಿ ಕೇಳೋಣ ಏನು ಮಾಡ್ತಾರಂತೇಳಿ. ನನಗೂ ಸಹ ಗೊತ್ತಿಲ್ಲ, ನಾನು ಫಸ್ಟ್ ಟೈಮ್ ನಾನು ತಿಂದಿದ್ದೇನೆ, ಬಟ್ ಮನೆಯಲ್ಲಿ ಮಾಡಬೇಕಂತ ಸುಮಾರು ಒಂದು ತಿಂಗಳಿಂದ ನನ್ನ ಬೆನ್ನ ಹಿಂದೆ ಬಿದ್ದಿದ್ದಾನೆ. ಮಗ ಮತ್ತು ಮಗಳು ಇಬ್ಬರು ಸಹ. ಇಂಗ್ರೀಡಿಯೆಂಟ್ಸ್ ಅಂದು ಸುಮಾರು ದಿನ ಆಯಿತು, ಬಟ್ ಅದಕ್ಕೆ ಟೈಮೇ ಬರಲಿಲ್ಲ. ಇವತ್ತು ಮಾಡುವಂಥ ಕೊನೆ ಅವಕಾಶ ಬಂದಿದೆ. ನಾನು ಹೇಳಿದೆ ಯಾವಾಗ ತಂದು ಇಟ್ಟಿದ್ದಿ ಈಗಲೇ ಮಾಡು ಅಂತೇಳಿ. ಅದು ಏನು ಮಾಡ್ತಾರಂತ ಅವ್ರ ಬಾಯಲ್ಲಿ ಕೇಳೋಣ ಬನ್ನಿ. ಹಾಯ್, ಏನು ಮಾಡ್ತಾ ಇದ್ದೀರಿ? ಇದು ಸ್ಪೆಷಲ್, ಇದು ಬಿಸ್ಕಾಟ್ ಅಂತ ಉಂಟು, ಬಟ್ ಇದು ಸ್ಪೆಷಲ್ ಆಗಿ ಆಕ್ಚುಲಿ ಅವ್ರು ಮಾಡೋದು ಬಿಸ್ಕಾಟ್ ಚೀಸ್ ಕೇಕ್ ಅಂತೇಳಿ. ಇದರಿಂದ ಮಾಡಲಿಕ್ಕೆ ಕೆಲವು ಇಂಗ್ರೀಡಿಯೆಂಟ್ಸ್ ನಾನು ಅಲ್ಲಿ ಇಟ್ಟಿದ್ದೇನೆ. ಏನೆಲ್ಲ ಮಾಡ್ತಾರೆ, ಹೇಗೆ ಮಾಡ್ತಾರೆ, ಬಟ್ ಸ್ವಲ್ಪ ಮೇಲೆ ಕೆಳಗೆ ಆಗ್ಬೋದು ಫ್ರೆಂಡ್ಸ್. ಬಟ್ ನೀವು ಸಹಕರಿಸಿ, ಯಾಕೆಂದರೆ ಫಸ್ಟ್ ಟೈಮ್ ಮಾಡೋದನ್ನು ಒಳ್ಳೆ ರೀತಿಯಲ್ಲಿ ಬರ್ತದೆ ಅಂತ ನಮಗೆ ಹೇಳಲಿಕ್ಕೆ ಆಗೋದಿಲ್ಲ. ಒಳ್ಳೆ ಸೆಕೆಂಡ್ ಟೈಮ್ ಮಾಡಿದ್ರೆ ಬೆಟರ್ ಬರ್ತದೆ. ನೋಡುವ, ಫಸ್ಟ್ ಟೈಮ್ ಬೆಟರ್ ಬಂದರೆ ನೆಕ್ಸ್ಟ್ ಸೆಕೆಂಡ್ ಟೈಮ್ ಮಾಡಿದರೆ ಬೆಟರೆಸ್ಟ್ ಅಂತ ಹೇಳ್ಬೋದು. ನೋಡಿ, ಇದು ಬಿಸ್ಕಿಟ್ ಅಂತೇಳಿ ತುಂಬ ಚೆನ್ನಾಗಿದೆ. ಫಸ್ಟ್ ಟೈಮ್ ತಂದದ್ದು ಈಗಲೇ ಚಾಯ್ ಒಳಗೆ ಹಾಕಿ ತಿಂದು ಮುಗಿಸಿದ್ದಾರೆ ಇವಳು. ಸೆಕೆಂಡ್ ಟೈಮು ನಾವು ಸ್ಪಾರಿಗೆ ಹೋದದ್ದು ತಗೊಳ್ತಾ ಇದ್ದೆ. ನಾನು ಹೇಳಿದೆ ಮೊನ್ನೆ ತಾನೇ ತಗೊಂಡು, ಇಲ್ಲ ಮಮ್ಮಿ ಅದೊಂದು ಡಿಶ್ ಮಾಡ್ಲಿಕ್ಕೆ ಉಂಟು, ನಿಮ್ಗೆ ಗೊತ್ತಿಲ್ಲ ಚೆನ್ನಾಗಿ ಉಂಟು, ಅದು ನೀವು ತಿಂದಿದ್ದೀರಾ ಅಂತ ಹೇಳಿದೆ. ನೋಡುವ, ಅಲ್ಲಿ ಮಾಡಿದ್ದು ಇಲ್ಲಿ ಮಾಡಿದ ಟೇಸ್ಟ್ ಮನೆಯಲ್ಲಿ ಮಾಡಿದ್ರೆ ಸೂಪರ್ ಇರ್ತದೆ. ನೋಡುವ ಫ್ರೆಂಡ್ಸ್, ಈಗ ಸ್ಟಾರ್ಟ್ ಮಾಡೋಣ. ಇದಕ್ಕೆಲ್ಲ ಏನೆಲ್ಲ ಬೇಕಂತ ಅವರಲ್ಲಿ ಕೇಳೋಣ. ಏನೆಲ್ಲ ಬೇಕಂತ ಹೇಳಿ. ಬಿಸ್ಕಾಟ್ ಒಂದು ಪ್ಯಾಕೆಟ್ ಬಿಸ್ಕಿಟ್, ಅದರಲ್ಲಿ ಎಷ್ಟು ಇರ್ತದೆ? ಜೋರಾಗಿ ಮಾತಾಡಿ. 250 ಗ್ರಾಮ್ ಉಂಟಂತೆ. ಓಕೆ. ಸೆಕೆಂಡ್ ಮಿಲ್ಕ್ ಮೇಡ್. ಸ್ಪಾನ್ಸರ್ ಅಲ್ಲ, ಹೌದು ಕರೆಕ್ಟ್ ಹೇಳಿದ್ಲ ಅವಳು. ಸ್ಪಾನ್ಸರ್ ಸರಿಯಾಗಿ ತೋರಿಸು. ಕ್ರೀಮ್ ಚೀಸ್. ಓಕೆ, ಇದನ್ನೆಲ್ಲ ಒಟ್ಟುಗೂಡಿ ಒಂದು ಚೀಸ್ ಕೇಕ್ ಅದು ಮತ್ತು ಓಕೆ, ಇದನ್ನೆಲ್ಲ ಮಾಡಲಿಕ್ಕೆ ರೆಡಿ ಮಾಡಿದ್ದೇವೆ ಫ್ರೆಂಡ್ಸ್. ನೋಡೋ ಏನೆಲ್ಲ ಮಾಡ್ತಾರಂತ. ಸ್ವಲ್ಪ ನಾನು ಸಹ ಹೆಲ್ಪ್ ಮಾಡ್ತೇನೆ, ಡೋಂಟ್ ವೆರಿ. ಯಾಕೆಂದರೆ ಕಿಚನಿಗೆ ಬರೋದೇ ಅಪರೂಪ, ಆದರೆ ಅವರಿಗೆ ಸ್ವಲ್ಪನಾದರೂ ಹೇಳಿಕೊಡ್ಬೇಕು. ಪರವಾಗಿಲ್ಲ, ಸ್ವಲ್ಪ ಮಾಡಿ ಅವರೊಂದು ಈಗ ಶುರುವಿಗೆ ಫಸ್ಟ್ ಓಪನ್ ಮಾಡಿ. ನೋಡಿ ಫ್ರೆಂಡ್ಸ್, ಹೇಗೆ ಓಪನ್ ಮಾಡ್ತಾ ಇದ್ದಾರೆ ನೋಡಿ, ಜಗಳ ಮಾಡ್ತಾರೆ ನಡಿ. ಗೋಲ್ಡ್ ಅಂತೆ. ಓಕೆ, ಓಪನ್ ಮಾಡಿ. ಮೊದಲಿಗೆ ಆ ಬಿಸ್ಕಾಟ್ ಬಿಸ್ಕಿಟನ್ನು ಜಾರಿಗೆ ಹಾಕಿಕೊಳ್ತಾ ಇದ್ದೇವೆ. ಹೌದಲ್ವಾ ಏಂಜಲ್ ನಮ್ಮ ಮುಖ ನೋಡಿ, ನಾನು ಮಾಡೋದಲ್ಲ, ನೀವು ನೆನೆಸ್ಬೇಡಿ ನಾನೇ ಮಾಡಿದಂತ. ಇದು ಸಣ್ಣದಾಯ್ತು. ಸ್ವಲ್ಪ ಎಷ್ಟು ಬೇಕು? ಜಾಸ್ತಿ ಆಯ್ತು. ಎಲ್ಲ ಮಾಡ್ಲಿಕ್ಕೆ ಹಾಕ್ಲಿಕ್ಕಿಲ್ವಾ? ಸ್ವಲ್ಪನೇನಾ? ಸ್ವಲ್ಪ. ಇದು ಪುಡಿ ಆಗುವಾಗ ಸರಿ ಆಗ್ತದೆ. ಓಕೆ, ಸ್ವಲ್ಪ ಹೆಲ್ಪ್ ಮಾಡ್ತೀನಿ ಫ್ರೆಂಡ್ಸ್ ಅವರಿಗೆ, ಯಾಕೆಂದ್ರೆ ಅವ್ರಿಗೆ ಓಕೆ. ಒಂದು ಟೀ ಸ್ಪೂನು ಅಮೂಲ್ ಬಟರ್ ತಗೊಂಡಿದ್ದೇನೆ. ಇದು ಮೆಲ್ಟ್ ಮಾಡಿದ್ದೇನೆ. ಈಗ ಈ ಜಾರಿಗೆ ಮಿಕ್ಸ್ ಮಾಡ್ತಾ ಇದ್ದೇನೆ ನೋಡಿ. ಸ್ವಲ್ಪ ಗ್ರ ಅಂತ ನಾನು ಮಿಕ್ಸಿಯಲ್ಲಿ ಬಟರ್ ಹಾಕಿ ಗ್ರೈಂಡ್ ಮಾಡಿದೆ. ಈಗ ಮಿಕ್ಸ್ ಮಾಡ್ತಾ ಇದ್ದೆ ನೋಡಿ. ಬಟರ್ ಹಾಕಿ ಒಂದು ರೌಂಡ್ಸ್ ಇದು ಮಾಡಿದೆ.
ಮಿಕ್ಸಿಯಲ್ಲಿ ಮಿಕ್ಸಿ ಮಾಡಿದೆ ನೋಡಿ, ಈ ಥರ ಬಂದಿದೆ. ಒಂದು ಪ್ಲಾಸ್ಟಿಕ್ ಜಾರನ್ನು ತಗೊಂಡಿದ್ದೇನೆ. ಈಗ ಇದು ರೆಡಿ ಮಾಡಿದ್ದೇನೆ. ಮಿಕ್ಸ್ ಮಾಡಿದ ಈ ಬಿಸ್ಕಿಟ್ ಮತ್ತು ಅಮೂಲ್ ಬಟರನ್ನು ಮಿಕ್ಸ್ ಮಾಡಿದ್ದನ್ನು ಇದಕ್ಕೆ ಸೇರಿಸ್ತಾ ಇದ್ದೇನೆ. ಈಗ ಇದನ್ನು ಒಂದು ಲೇಯರ್ ಆಗಿ ಮಾಡ್ತಾ ಇದ್ದೇನೆ. ನೋಡಿ, ಈ ಥರ ನೋಡಿ ಪ್ರೆಸ್ ಮಾಡಬೇಕು ಸ್ಪೂನಿಂದ. ಫ್ರೆಂಡ್ಸ್ ನೋಡಿ, ಈ ಥರ ಪ್ರೆಸ್ ಮಾಡಿ ಸ್ವಲ್ಪ ಟೈಟ್ ಇದ್ದಾಗೆ ಪ್ರೆಸ್ ಮಾಡಿ ಅದಕ್ಕೆ ಸೆಟ್ ಮಾಡಬೇಕು. ನೋಡಿ ಈಗ ಏನಾಗುತ್ತೆ ನೋಡಿ, ಈ ಥರ ನೋಡಿ ಚೆನ್ನಾಗಿದೆ ನೋಡಲಿಕ್ಕೆ. ಫ್ರೆಂಡ್ಸ್ ಇಲ್ಲಿ ಸ್ವಲ್ಪ ನಾನು ಇಲ್ಲಿ ಮಿಕ್ಸಿಯಲ್ಲಿ ಇರಿಸಿದ್ದೇನೆ, ಯಾಕೆಂದರೆ ಇದು ಮಿಲ್ಕ್ ಮೇಡ್ ಮತ್ತು ಈ ಚೀಸನ್ನು ಇದಕ್ಕೆ ಸೇರಿಸಿ ಗ್ರೈಂಡ್ ಮಾಡಲಿಕ್ಕೆ ಉಂಟು. ಓಕೆ, ಈಗ ಇದನ್ನು ಮಿಕ್ಸ್ ಮಾಡುವ. ಈ ಚೀಸನ್ನು ನೋಡಿ ಇಲ್ಲಿ ಹಾಕ್ತಾ ಇದ್ದೇನೆ ನೋಡಿ. ಕ್ರೀಮ್ ಚೀಸ್. ಗ್ರೈಂಡ್ ಮಾಡಿದ ಬಿಸ್ಕಿಟ್ ಮತ್ತು ಬಟರನ್ನು, ಹಾಗೆಯೇ ಸ್ವಲ್ಪ ಚೀಸನ್ನು ಮತ್ತು ಮಿಲ್ಕ್ ಮೇಡ್ ಇದನ್ನು ಒಟ್ಟಿಗೆ ನಾನು ಈಗ ಮಿಕ್ಸಿಯಲ್ಲಿ ಹಾಕಿ ಗ್ರೈಂಡ್ ಮಾಡ್ತಾ ಇರ್ತೇನೆ. ಒಂದು 2 ನಿಮಿಷ ತಿರುಗಿಸಿದ್ರೆ ಸಾಕು ಮಿಕ್ಸ್ ಆಗಲಿಕ್ಕೆ. ಈ ಮಿಕ್ಸ್ ಮಾಡಿದ ಚೀಸ್ ಮತ್ತು ಮಿಲ್ಕ್ ಮೇಡನ್ನು ಈಗೆಲ್ಲವನ್ನು ಅದಕ್ಕೆ ಸ್ಪ್ರೆಡ್ ಮಾಡ್ತೇನೆ. ಫ್ರೆಂಡ್ಸ್ ಈಗ ರೆಡಿ ಮಾಡಿದ್ದೇವೆ ನೋಡಿ. ಹೀಗೆ ಸ್ಪ್ರೆಡ್ ಮಾಡಿ ಈಗ ಇನ್ನೊಂದು ಅದರ ಮೇಲೆ ಸ್ವಲ್ಪ ಬಿಸ್ಕಿಟ್ ಸ್ಪ್ರೆಡ್ ಮಾಡಲಿಕ್ಕೆ ನೋಡಿ. ಫ್ರೆಂಡ್ಸ್ ನೋಡಿದ್ದೀರಲ್ಲ ನನ್ನ ಮಗನ ಚೀಸ್ ಕೇಕ್ ಹೇಗೆ ಮಾಡೋದಂತ ಮಾಡಿದ್ದು. ಹೆಲ್ಪ್ ನಾನೇ ಮಾಡಿದ್ದೇನೆ, ಎಲ್ಲ ಕನ್ನಡ ಅವನೇ ಬೇಕಂತೇಳಿ ಎಲ್ಲ ಟ್ರಾಲಿಯಲ್ಲಿ ಹಾಕಿತ್ತು. ಮಾಡಲಿಕ್ಕೆ ಟೈಮ್ ಬಂತು. ಈಗ ರೆಡಿ ಆಗಿದೆ, ತಿನ್ಲಿಕ್ಕೆ ರೆಡಿ ಆಗಲಿಲ್ಲ. ಬಟ್ ಇದು ಈಗ ಫ್ರಿಜ್ಜಲ್ಲಿ ಇಡ್ಲಿಕ್ಕ ಫ್ರೀಜರಲ್ಲಿ ಇಡ್ಲಿಕ್ಕ ಅಲ್ಲೇ ಫ್ರಿಜ್ಜಲ್ಲಿ. ಓಕೆ, ಓವರ್ ನೈಟ್ ಈಗ ನಾವು ಇಡ್ತೇವೆ. ನಾಳೆ ಬೆಳಿಗ್ಗೆ ನೋಡುವ ಹೇಗೆ ಆಗಿದೆ, ತಿಂದು ನಾವು ಹೇಳ್ತೇವೆ. ಓಕೆ, ನೀವು ಸಹ ಮಾಡಿ ಮಕ್ಕಳಿಗೆ ಕೊಡಿ, ಎಂಜಾಯ್ ಮಾಡಿ. ಬಿಸ್ಕಾಪ್ ಚೀಸ್ ಕೇಕ್ ಸೂಪರ್ ಉಂಟು, ಚೆನ್ನಾಗಿದೆ. ಅಂದರೆ ಮಾರ್ಕೆಟಲ್ಲಿ ನಾವೀಗ ಹೊರಗಡೆ ಹೋಗಿ ಇದನ್ನು ತಗೊಂಡ್ರೆ ತುಂಬ ಅದು ಕಾಸ್ಟ್ಲಿ, ತುಂಬ ಸೂಪರ್ ಆಗಿದೆ. ನೋಡೋಣ ನಾವು ಮನೇಲಿ ಮಾಡಿದ್ದು ಬಿಸ್ಕಾಪ್ ಚೀಸ್ ಕೇಕ್ ಹೇಗಾಗಿದೆ ಅಂತ ನಾನು ನಿಮಗೆ ಹೇಳ್ತೇನೆ. ನಾಳೆ ತಿನ್ನ ನಂತರ ಹೇಳ್ತೇನೆ, ಯಾಕೆಂದರೆ ನಾವೀಗ ಟೇಸ್ಟ್ ಮಾಡಲಿಲ್ಲ. ನಾಳೆ ನಾನು ಹೇಳ್ತೇನೆ ಹೇಗೆ ಆಗಿದೆ ಅಂತ. ಒಳ್ಳೆಯದಾದರೆ ನಾನು ನಿಮಗೆ ಹೇಳ್ತೇನೆ, ಇಲ್ಲ ಅಂದರೆ ಹೇಳಲ್ಲ, ತಿಂತೇನೆ, ಖಾಲಿ ಮಾಡ್ತೇನೆ. ಯಾಕೆಂದರೆ ಹಣ ಕೊಟ್ಟು ತಂದಿದ್ದೇನೆ. ಓಕೆ, ವೇಸ್ಟ್ ಮಾಡೋದಲ್ಲ. ಒಂದ್ಸಲ ಮಾಡಿದೆ ಹಾಳಾದರೂ ಸಹ ತಿನ್ನಬೇಕು, ಇಲ್ಲ ಬಿಸಾಕಬಾರ್ದು. ಸೆಕೆಂಡ್ ಟೈಮ್
ಒಳ್ಳೇದು ಬರ್ತದೆ. ಸೆಕೆಂಡ್ ಟೈಮ್ ಮಾಡುವ. ಓಕೆ ಸರಿ. ಈಗ ನಾನು ಇದಕ್ಕೆ ಲಿಡ್ ಹಾಕ್ತೇನೆ, ಕವರ್ ಹಾಕ್ತೇನೆ. ಕವರ್ ಹಾಕಿದ ನಂತರ ಫುಲ್ಲು ಟೈಟ್, ಅಂದರೆ ಹೇರ್ ಹೋಗ್ಬಾರ್ದಲ್ಲ. Biscuit cheesecake, biscuit cheesecake, biscuit cheesecake, biscuit. ನಾಳೆ ನೋಡುವ. ಗುಡ್ ಮಾರ್ನಿಂಗ್ ಎಲ್ಲರಿಗೂ, ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರ ಅಂತ ನಾನು ನಂಬ್ತೇನೆ. ಇವತ್ತು ನಂದು ಸ್ಪೆಷಲ್ ಡೇ ಉಂಟು. ಅದು ಏನಂತ ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತದೆ, ಏನಂತ ಹೇಳಲ್ಲ. ಯಾಕೆ ನಾನು ಈ ವಿಡಿಯೋ ಕಂಟಿನ್ಯೂ ಮಾಡಿದೆ ಅಂದರೆ, ನಿನ್ನೆ ನಾನೊಂದು ಡಿಶ್ ಮಾಡಿದ್ದೆ, ಬಿಸ್ಕಾಫ್ ಚೀಸ್ ಕೇಕ್ ನಾನು ಮಾಡಿದ್ದೆ. ಅದು ಓವರ್ ನೈಟ್ ಫ್ರಿಜ್ಜಲ್ಲಿ ಇಡ್ಲಿಕ್ಕೆ ಹೇಳಿದ್ದು. ಈಗ ಆಲ್ರೆಡಿ ಆಗಿದೆ, ರೆಡಿ ಆಗಿದೆ. ಬಿಸ್ಕಾಫ್ ಚೀಸ್ ಕೇಕ್ ರೆಡಿ ಆಗಿದೆ. ನೋಡಿ, ಟೈಟ್ ಆಗಿದೆ. ಈ ಥರ ಬರಬೇಕು. ಈಗ ನಾನು ಈ ಬಿಸ್ಕಾಫ್ ಚೀಸ್ ಕೇಕ್ ತಿಂದು ತೋರಿಸ್ತೇನೆ ಹೇಗೆ ಉಂಟಂತ. ನಾನು ನಿಮಗೆ ಹೇಳ್ತೇನೆ ನೋಡಿ. ವಾವ್, ಸೂಪರ್ ಆಗಿದೆ, ರಿಯಲಿ ಗುಡ್, ಚೆನ್ನಾಗಿದೆ ಫ್ರೆಂಡ್ಸ್. ನೀವು ಕೂಡ ಮಾಡಿ, ತುಂಬ ಈಸಿಯಾಗಿದೆ, ಬೇಗನೆ ಆಗ್ತದೆ. ಮಕ್ಕಳಿಗೆ ಮಾಡಿ ತಿನ್ನಿಸಿ, ಸೂಪರ್ ಆಗಿದೆ.